ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಗಗನನಿ ಭುವನನಿ ಶಿಖರನಿ ದಣಿದರೆ ಧರಣಿಗೆ ಧಣಿಯುನಿ. ಉದಯನಿ ಉಲ್ಕೆನಿ ಸಕಲನಿ ಪಣವಿಡು ನಾಳೆಯ ಚರಿತೆನಿ. ಯುಗವು ಇರುವ ತನಕವು ನೀನೇ, ಜನರ ಕಾಯೋ ಧಮನಿಯು ನೀನೇ. ತಡೆವಾಲೆಯು ನೂರಿದೆ ಮುಂದೆ, ಅಂಜದೆದೆಯ ನಾವಿಕನೆದುರೇ. ಪಣವಿಡು ನಾಳೆಯ ಚರಿತೆಯ. ಈಗ ಅಪ್ಪಾಜಿ ಅಂತಂದ್ರೆ ನಾವು ನನ್ನ ಜೀವನ ಅಂದ್ರೆ ಕಂಪ್ಲೀಟ್ ನಮ್ಮ ಅಪ್ಪಾಜಿ ನಮ್ಮ ಅಂಟಿ ಎರಡ ಮಂದಿ ನಮ್ಮ ದುನಿಯಾ. ಸಾವಿರ ಪಡೆಗಳು ಸಮರವೇ ಸಾರಲಿ ಕ್ಷಣ. ಜೂನ್ 12, 2021 ಅಪ್ಪಾಜಿ ತೀರೋದ್ರು. ಸೈನಿಕ ನಿನಗೆ ನೀ ಆಯುಧ ಜಗದಲ್ಲಿ. ತಂದೆ ಅಂದರೆ ಎಲ್ಲರಿಗೂ ಜಗತ್ತು. ಈಗ ನನಗೂ ಈ ಭಾವಸಾಗರದಲ್ಲಿ ಯಾವ ರೀತಿ ಭಾವನಾತ್ಮಕ ಮಾತನಾಡಬೇಕಂದ್ರೂ ನನಗೂ ಗೊತ್ತಾಗ್ತಾ ಇಲ್ಲ. ಖಾಯಂ ನಮ್ಮ ಮಮ್ಮಿಗೆ ತಂಗಿನ ಕರ್ಕೊಂಡು ಬಾ ಅದು ಇಟ್ಟಿರ ಅಲ್ಲಿ ಯಾರು ಹೊರಗೆ ಒಳಗೆ ಅಟೆಂಡರ್ಸ್ ಯಾರು ಹೋಗೋ ಹಂಗೆ ಇಲ್ಲ. ನಮ್ಮ ಅಣ್ಣ ಇಲ್ಲಿ ಸದಲಗದಾಗಿದ್ದು, ಬಟ್ ನಮ್ಮ ಅಣ್ಣ ಇಲ್ಲಿಂದ ಅಲ್ಲಿ ಹೋಗಿದ್ದು. ಅವ್ನು ಪಪ್ಪ ನೋಡೋಕೆ ಚಾನ್ಸ್ ಸಿಕ್ಕಿದ್ ಕರೆ ಲಾಸ್ಟ್ ಮೂಮೆಂಟಿಗೆ ನಮ್ಮ ಪಪ್ಪನ ನೋಡ್ಬೇಕಂದ್ರೆ ಭೀ ಅವ್ರು ನೋಡ್ಬೇಕಂದ್ರೆ ಭೀ ನಂಗೆ ನೋಡೋಕೆ ಚಾನ್ಸ್ ಒಟ್ಟೆ ಸಿಗೋಲಾಗಿತ್ತು. ಅವ್ರು ಎಷ್ಟು ನಂಗೆ ಕರ್ಕೊಂಡು ಬಾ ಅಂದ್ರೆ ಭೀ ಇನ್ನೇನು ಡಿಸ್ಚಾರ್ಜ್ ಆಗೋದೈದು ಬಿಟ್ಟು ಮನೆಗೆ ಬರ್ತಾರೆ ಅನ್ನೋ ಹಂಗೆ ಲಾಸ್ಟಿಗೆ ಒಮ್ಮೆ ಅವ್ರಿಲ್ಲ ಅಂತ ನಾ ಅವ್ರ ಸೀದಾ ನಂಗೆ ಅದು ತಲೆಯಾಗ ಇಲ್ಲ. ಅದು ಸೀದಾ ನಾ ಅವ್ರು ನೋಡಿದ್ದು ಅವ್ರ ಬಾಡಿ ಅದು ಮೂಮೆಂಟ್ ಆಯಿತು. ನಮ್ಮ ಅಪ್ಪಾಜಿ ಇಲ್ಲದೆ ನಾವಿಷ್ಟು ಇಲ್ಲಿ ತನಕ ಬೆಳೆದಿದ್ದು. ಅಪ್ಪಾಜಿ ಇಲ್ಲದೆ ನನಗೇನು ಗೊತ್ತಿರಲಿಲ್ಲ, ಅಪ್ಪಾಜಿ ಇಮ್ಯಾಜಿನೂ ಮಾಡ್ಕೊಂಡಿರಲಿಲ್ಲ ಅಪ್ಪಾಜಿ ಇಲ್ಲ ಅಂತ. ಆದ್ರೂ ಆ್ಯಸ್ ಅ ನಮ್ಮ ಅಂಟಿ ಸಪೋರ್ಟಿವ್, ಅಣ್ಣಂದ್ರ ಸಪೋರ್ಟಿವ್, ಮಮ್ಮಿ ಸಪೋರ್ಟಿವ್ ಆಗಿ ಇಲ್ಲಿ ತನಕ ಬಂದಿದ್ದೀನಿ. ಜೂನ್ 12, 2021 ಅಪ್ಪಾಜಿ ತೀರೋದ್ರು. ನನಗೆ ಗೊತ್ತಿರಲಿಲ್ಲ ಅವ್ರು ತೀರೋಗ್ತಾರೆ, ನನ್ನ ಜೀವನ ಹಿಂಗಿರುತ್ತೆ, ನಾನು ಹಿಂಗಿರ್ತೀನಿ, ಇಲ್ಲಿ ತನಕ ಬರ್ತೀನಿ. ಒಂಚೂರು ಅರ್ಥನೇ ಇರಲಿಲ್ಲ ನನಗೆ. ಆದ್ರೂ ಏನೋ ನಂಗೆ ಫೀಲ್ ಆಗ್ತಿದೆ, ನನ್ನ ಜೊತೆ ನನ್ನ ಅಪ್ಪಾಜಿ ಇದ್ದಾರೆ. ಯಾಕೆಂದರೆ ನಾನು ಇಲ್ಲಿ ತನಕ ಬಂದಿದ್ದೆ ಅವರಿಂದ, ಅವ್ರ ಸಪೋರ್ಟಿವಿಂದ. ಪ್ರತಿಯೊಂದು ಮಾತುಗೂ ಪ್ರತಿಯೊಂದು ಏನೇ ಇಲ್ಲಿ ತನಕ ಬಂದಿದ್ದು ನಾವು ನಾಲ್ಕು ಜನ ಬೆಳೆದಿದ್ದು ಅವರಿಂದನೇ. ಅದಕ್ಕೆ ಅಪ್ಪಾಜಿಗೋಸ್ಕರ ಒಂದು ಚಿಕ್ಕ ಸಾಂಗ್ ಹೇಳ್ತೀನಿ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಬೆರಳನು ಹಿಡಿದರೆ ಕುತೂಹಲ ತನಿಯುವುದು, ಬೆರಳನು ಹಿಡಿದರೆ ವಿಶ್ವಾಸವು ಬೆಳೆಯುವುದು. ನಾನು ಎಂದು ನೋಡಿಲ್ಲ, ಯಾಕಂತ ನನಗೂ ತಿಳಿದಿಲ್ಲ, ನೀನು ಅಂದರೆ
ಅಚ್ಚುಮೆಚ್ಚಪ್ಪ ಅಪ್ಪ ಐ ಲವ್ ಯು ಪಾ. ನಾನು ಯಾವತ್ತೂ ನನ್ನ ಜೀವನ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ಆದರೆ ನಮ್ಮಪ್ಪ ಮುಂದಿನ ಜನ್ಮದಲ್ಲಿ ನಾನು ಅವರು ತಂದೆಯಾಗಿ ಪಡಿಬೇಕಂತ ಆಸೆ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮಪ್ಪ ಇಲ್ಲ, ಆದರೆ ನಮ್ಮ ಅಂಟಿ ತುಂಬ ಸಪೋರ್ಟಿವ್. ಅವಳಿಲ್ಲದೆ ನಾವು ಇಲ್ಲಿ ತನಕ ಬರೋಕ್ಕೆ ಸಾಧ್ಯನೂ ಇಲ್ಲ. ಅವಳು ಪ್ರತಿಯೊಂದು ಹೇಳ್ತಾಳೆ, ಗೈಡ್ ಕೊಡ್ತಾಳೆ. ಅವಳ ಗೈಡಿಂದ ನಾನು ಇಲ್ಲಿ ತನಕ ಬೆಳೆದಿದ್ದು. ಅವಳಿಲ್ಲದೆ ನಮ್ಮ ಜೀವನ ಇಲ್ಲ ಅಷ್ಟೇ. ಇವಾಗ ಅಪ್ಪ ಇಲ್ಲ, ಅಂಟಿ. ಅದಕ್ಕೆ ಅವಳಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ. ನಾನು ನನ್ನ ಜೀವನ ಇರೋ ತನಕ ನಾನು ಅವಳನ್ನ ಸಾಕ್ತೀನಿ, ನಮ್ಮ ಮಮ್ಮಿನ ಸಾಕ್ತೀನಿ. ನಮ್ಮ ಅಣ್ಣಂದ್ರಂತೂ ಅವ್ರ ಬಗ್ಗೆ ಮಾತಾಡೋಕ್ಕೆ ನಂಗೆ ಒಂಚೂರು ನಂಗೆ ಮಾತುಗಳೇ ಇಲ್ಲ. ಯಾಕೆಂದರೆ ಅವರು ತುಂಬ ಸಪೋರ್ಟಿವ್. ನನ್ನ ಮೇಲೆ ಅಷ್ಟು ನಂಬಿಕೆ, ಅಷ್ಟು ಹೆಂಗಂದರೆ ನಾನು ಎಲ್ಲ ಹೊರಗಡೆ ಹೋದ್ರೂ ಹೋಗು ಮಾಡು, ಫುಲ್ ಚೆನ್ನಾಗಿ ಖುಷಿಯಾಗಿರು, ಆ ಥರ ಅವರು. ಅಂದರೆ 3 ಜನ ಆಗಲಿ ನಂಗೆ ಎಲ್ಲದಕ್ಕೂ ಸಪೋರ್ಟಿವ್. ನಾ ಕೆಲಸ ಮಾಡ್ತೀನಿ ಮಾಡು, ಹೊರಗಡೆ ಸುತ್ತಾಡ್ತೀಯ ಸುತ್ತಾಡು, ಏನು ಬೇಕು ಎಲ್ಲ ಅವರೇ ಕೇಳ್ತಾರೆ. ಆಂಟಿನೂ ಹಂಗೆ, ಮಮ್ಮಿನೂ ಯಾರಾದರೂ ಎಷ್ಟು ಜನ ಬರಲಿ ಮನೆಗೆ, ಅನ್ನದಾತೆ ಅವಳಿಗೆ ಅದು ಮಾತೇ ಅದು ನಾನು ಹೇಳ್ಬೋದು. ಅವಳು ಅನ್ನದಾತೇನೆ. ಎಷ್ಟು ಜನ ಬಂದ್ರೂ ಏನು ಬೇಸರ ಮಾಡ್ಕೊಳ್ಳಲ್ಲ. ಹುಷಾರಿಲ್ಲ ಆದ್ರೂ ಬಂದವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ, ಚೆನ್ನಾಗಿ ಊಟ ಹಾಕ್ತಾಳೆ. ಅದಕ್ಕೆ ಅವಳು ಅನ್ನದಾತೆ ಅಂತ ನಾನು ಕರಿಬೋದು. ನಮ್ಮ ಮನೆ ಅನ್ನಪೂರ್ಣೇಶ್ವರಿ. ಅದು ಮಾತು ನಾನು ಯಾವತ್ತೂ ಅವಳ ಬಗ್ಗೆ ಅಂತೂ ಮಾತಾಡೋಕ್ಕೆ ನಂಗೆ ಇದು ಇಲ್ಲ. ನಾನು ಎಷ್ಟು ಬೇಸರ ಆದ್ರೂ ಅವಳ ಮಾತಿಂದ ಅವಳ ಧೈರ್ಯದಿಂದ ನಾನು ಇಲ್ಲಿದ್ದೀನಿ. ಅವಳಿಲ್ದ ನಾನು ಬದುಕಲ್ಲ. ನನ್ನ ಫ್ಯಾಮಿಲಿ ನನಗೆ ದೇವರು. ನನ್ನ ಫ್ಯಾಮಿಲಿ ಇಲ್ಲದೆ ನಾನು ಇಲ್ಲಿ ತನಕ ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಂಟಿಗೂ ಆಗಲಿ, ನಮ್ಮ ಅಣ್ಣಂದ್ರಿಗೂ ಆಗಲಿ, ನನ್ನ ಮಮ್ಮಿಗಾಗಲಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಅಷ್ಟೇ. ಥ್ಯಾಂಕ್ ಯು. ಲೈಫ್ ಇತ್ತಂದ್ರೆ ನಾವು ಆಕೆವಾಡ್ದಾಗ ಎಲ್ಲರೂ ಆಕೆವಾಡ್ದಾಗ ಹುಟ್ಟೇವು. ನನ್ನ ತಮ್ಮ ಅಷ್ಟ ಇಲ್ಲಿ ಹುಟ್ಟೆನು. ಎಲ್ಲರೂ ಆಕೆವಾಡ್ದಾಗ ಹುಟ್ಟಿದ್ದು. ಅಲ್ಲಿ ಹಂಗೆ ನಮ್ದು ಈಗ ಹೆಂಗಿದೇವಲ್ಲ ಹಿಂಗಿಲ್ಲಾಗಿತ್ತು. ಫುಲ್ ಅಂದ್ರೆ ಆವಾಗ ದುಡ್ದ ಆವಾಗ ತಿನ್ನೋದ ಹಿಂಗಿತ್ತು. ಆಮೇಲೆ ಅಲ್ಲಿಂದ ನಾವು ಇಲ್ಲಿ ಸದಲಾಗಿ ಬಂದು ಇಲ್ಲಿ ಏನಂದ್ರೆ ಬಾಡಿಗೆ ಮನೆ ನಿಲ್ಲೋದು. ನಾವು ಬಾಡಿಗೆ ಮನೆದು ಎಷ್ಟು ನಮ್ದು ಕೆಪಾಸಿಟಿ ಇತ್ತು ಅವಾಗಂದ್ರೆ ಬಾಡಿಗೆ ಮನೆದು ನಮ್ದು ರೆಂಟ 200 ರೂಪಾಯಿ, ಅರೌಂಡ್ 200 ರೂಪಾಯಿ ಇತ್ತು. ಅಷ್ಟೇ ಕೊಡೋಷ್ಟಿತ್ತನಂತಲೇ ಅಂಥದ್ದು ಬಾಡಿಗೆ ಮನೆ ಮಾಡಿದ್ದು ನಾವು. ಅಲ್ಲೇ 3 ವರ್ಷ. ಆ ಬಾಡಿಗೆ ಮನೆ ಹೆಂಗಿತ್ತಂದರೆ 2 ರೂಮು, 1 ರೂಮು ಕಿಚನ್ನ, 1 ರೂಮು ಹಾಲ. ಅಲ್ಲೇ ಮನ್ಕೋದ, ಅಲ್ಲೇ ಬೆಳಗ್ಗೆ ಎದ್ದು ಕೂಡಲೇ ಅಲ್ಲೇ ತೊಳೆದಾಡ್ಕೊ ಹೋಗೋದ, ಅಲ್ಲೇ ಮಾಡೋದ, ಎಲ್ಲ ಅಲ್ಲೇ 2 ರೂಮ್ ಬರೀ. ಅಲ್ಲಿ ಇದರಿಂದ ಇಲ್ಲಿ ತನಕ ಈಗ ನಮ್ಮ ಫಸ್ಟ್ 2 ರೂಮ್ ಇದ್ದು. ಈಗ ನಾವು ಅಲ್ಲಿ ಜಾಗ ತೊಗೊಂಡು ಇವಾಗ ಎಷ್ಟು ರೂಮ್ ಅದಾವ ಅಂದ್ರೆ 7 ರೂಮ್ ಅದಾವೆ. ದೊಡ್ಡದು ಮನೆ ಐತಿ, ಕಾರ್ ಐತಿ, ಎಲ್ಲ ಐತಿ. ಇಷ್ಟೆಲ್ಲ ಬರಬೇಕಾದ್ರೆ ಪಪ್ಪಾಗೋದು ಹಾರ್ಡ್ ವರ್ಕಿಂಗ್. ಅವ್ರದ್ದು ನೋಡಿ ನಾ ಕಲ್ತಿದ್ದಂದ್ರೆ ಹಾರ್ಡ್ ವರ್ಕಿಂಗ, ಡಿಸಿಪ್ಲಿನ. ಏನು ಕೆಲಸ ಮಾಡಬೇಕಾದ್ರೆ ಡಿಸಿಪ್ಲಿನ್ ಇರಬೇಕು, ರೆಸ್ಪಾನ್ಸಿಬಿಲಿಟಿ ಇದ್ದು ಕೆಲಸ ಮಾಡಬೇಕು. ಅದು ಕಲ್ತಿದ್ದು ನಾವು. ಅವ್ರದ್ದು ಹಾರ್ಡ್ ವರ್ಕಿಂಗ್ ಭಾಳ ಐತಿ. ನಾವು 4 ಜನ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಅವ್ರದ್ದು ಭಾಳ ಹಾರ್ಡ್ ವರ್ಕಿಂಗ್ ಐತಿ. ನಾ ಏನು ಹೇಳಕ್ಕೆ ಇಷ್ಟಪಡ್ತಂದ್ರೆ ನಂಗೆ 20 ಇಯರ್ಸ್ ಇಷ್ಟು ಇದ್ರಾಗ ನಾ ಏನರೇ ತಪ್ಪು ಮಾಡೀನಂದ್ರೆ ಅವ್ರಿಗೆ ಹರ್ಟ್ ಆಗಿತ್ತಂದ್ರೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಲವ್ ಯು ಪಪ್ಪ ರೀ. ಇಷ್ಟೆಲ್ಲ ವಿಚಾರ ತಲೆಯಾಗ ಬರೋದಂದ್ರೆ ಇದು ರೇರ್. ಇದು ಯಾರಿಗೆ ಬರಂಗಿಲ್ಲ. ಎಲ್ಲರಿಗೂ ಎಷ್ಟು ಭೀ ಅವ್ರ ಮಮ್ಮಿ ಪಪ್ಪ ಯಾರು ಭೀ ಈಗ ಹುಡುಗರ್ದ ಎಷ್ಟು ಭೀ ಮಮ್ಮಿ ಪಪ್ಪ ಚಲೋ ಇರಲಿ, ಅವ್ರಿಗೆ ರೊಕ್ಕ ಕೊಡಲಿ, ಅವ್ರಿಗೆ ಐಷಾರಾಮ್ ಜೀವನ ಕೊಡಲಿ, ಬಟ್ ಅಂಥವ್ರು ಇದ್ರೂ ಅವರ ಮಮ್ಮಿ ಪಪ್ಪಾಗ ರೆಸ್ಪೆಕ್ಟ್ ಕೊಡೋಂಗಿಲ್ಲ ಈಗಿನ ಜಮಾನದಾಗ. ಬಟ್ ಅದೆಲ್ಲ ಬಿಟ್ಟು ಅವ್ರು ಏನು ಕೊಡ್ತಾರೋ, ಅವ್ರು ಏನು ನಮ್ಮ ಸಂಬಂಧ ಮಾಡಿದಾರೋ ಅದ್ರ ಸಲುವಾಗಿ ಅಲ್ಲದ ಅವ್ರ ಮ್ಯಾಗಿರೋ ಪ್ರೀತಿ ಸಲುವಾಗಿ ಇಷ್ಟೆಲ್ಲ ವಿಚಾರ ಮಾಡಿ ಈ ಮಟ್ಟಕ್ಕೆ ಇದೆಲ್ಲ ಫಂಕ್ಷನ್ ನೋಡೋದಂದ್ರೆ ಇದು ತುಂಬ ರೇರ್. ಇದು ಯಾರು ಮಾಡಂಗಿಲ್ಲ ಈಗಿನ ಜಮಾನದಾಗ. ಇದು ಫಸ್ಟ್ ಟೈಮ್ ನಾನು ನೋಡೋದಂದ್ರೆ ಅವ್ರ ಅಪ್ಪಂದು ಸ್ಟ್ಯಾಚ್ಯೂ ಮಾಡೋದು ಮನ್ಯಾಗ ಅಂದ್ರೆ ಫಸ್ಟ್ ಟೈಮ್ ನಾನು ನೋಡೋದು. ಕಲೆಯವ್ರು ನಮ್ಮ ಜೊತೆ ಇಂಗ್ಲೀಷ್ದಾಗ ಮಾತಾಡೋರ. ಆಮೇಲೆ ಕಲ್ಮೇಶ್ ಅಂಕಲ್ ಅವ್ರು ನೆನ್ಪು ಮಾಡ್ಬೇಕಂದ್ರೆ ಅವ್ರು ಎಕ್ದಮ್ ಸಪೋರ್ಟಿವ್. ಅವ್ರು ಭೀ ನಡು ಬಂದ ಅವ್ರು ಭೀ ಇಂಗ್ಲೀಷ್ದಾಗ 2 ಮಾತು ಮಾತಾಡೋರ, ಲುಂಗಿ ಮ್ಯಾಗ ಬರೋರ, ನಮ್ಮ ಜೊತೆ ಮಾತಾಡೋರ, ಏನು ಮಗನ ಹಂಗೆ ಹಿಂಗೆ ಅಂತೇಳಿ. ಸೊ ಅವ್ರು ನಮ್ಮ ತಂದೆ ಸಮಾನ. ಆಂಟಿ ಅಂತ ತ್ಯಾಗಮಯಿನ ನಾ ಈ 21st ಸೆಂಚುರಿದಾಗ ಆಂಟಿ ಅಂತ ತ್ಯಾಗಮಯಿನ ಯಾರನ್ನ ನೋಡಿಲ್ಲ. ಯಾಕಂದ್ರೆ ಆಂಟಿನ ತ್ಯಾಗ ಇದು ಗೊತ್ತೈತಿ ಎಲ್ಲರಿಗೂ, ಬಟ್ ಅದು ನೆನಪು ಮಾಡ್ಬೇಕು. ಆಂಟಿ ಅಂತ ತ್ಯಾಗ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಣ್ಣಗಿರ್ದಾಗ ವಿನೂತನ ಅವ್ರ ಅಂತಮ್ರ ಸನ್ನಿಯನಾಗಲಿ, ಆಮೇಲೆ ಇವರೆಲ್ಲ ಸಣ್ಣವ್ರು ಇರ್ದಾಗ ಅವ್ರ ಮಮ್ಮಿನ ಡೆತ್ ಆಯಿತು. ಸೊ ಅದ್ರ ನಂತರ ಅಂಟಿನ ವಿಚಾರ ಅಂತದ ಈಗಿನ ಜಮಾನದಾಗ ಯಾರು ವಿಚಾರ ಮಾಡ್ತಾರೋ, ನನ್ನನ್ನು ಮದುವೆ ಮಾಡ್ಕೊಂಡು ಹೋಗ್ಬಿಡ್ತೇನೆ ಅಂತೇಳಿ ಅಂತಾರೆ.
ಬಟ್ ಅಂಟಿನ ವಿಚಾರ ಸಣ್ಣ ಹುಡುಗರದವು. ಅಂದರೆ ಅವಾಗಿಂದ ಅವ್ರ ಪರ್ಸ್ನಲ್ ಲೈಫ್ ಬಿಟ್ಟ ಇವ್ರ ಸಲುವಾಗಿ ಹುಡುಗರು ನೋಡಬೇಕಲ್ಲ, ಈ ಹುಡುಗರನ್ನ ಯಾರು ನೋಡ್ತಾರೆ ಅಂತೇಳಿ ಅವ್ರ ಸಲುವಾಗಿ ಅವ್ರು ತ್ಯಾಗ ಮಾಡಿ ಅವ್ರು ಇಲ್ಲಿದ್ದಾರೆ. ಅಂದ್ರೆ ಅವ್ರು ಇದು ನೋಡೋದು ರೇರ್, ಇಂಥವ್ರ ವ್ಯಕ್ತಿಗಳು ತುಂಬ ಕಡಿಮೆ ಇದೆ. ಅವರಿಂದ ಈಗ ನಮ್ಮ ಪಪ್ಪ ಗಟ್ರಮೆನ್ ಕೆಲಸ ಮಾಡ್ತಿದ್ದ, ಇವತ್ತು ನಾವು ವಿಮಾನದಾಗ ಕೂತು ಬೇರೆ ದೇಶಕ್ಕೆ ಸ್ಟಡಿ ಮಾಡಕ್ಕೆ ಹೊಂಟಿದ್ದಾರೆ ಅಂದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ ಇದು. ಯಾಕಂದರೆ ಗ್ರೌಂಡ್ ರಿಯಾಲಿಟಿ ನೋಡಿದಾರಂದ್ರೆ ಇದು ಅಪಾರ್ಚುನಿಟಿ ಕೊಟ್ಟಿದ್ದ ಬಾಬಾ ಸಾಹೇಬ್ರು. ಯಾಕಂದ್ರೆ ನಾ ಅಲ್ಲಿ ಸಾವುಕಾರ ಮಂದಿ ಅಲ್ಲೆಲ್ಲ ಅಲ್ಲಿ ಫಾರಿನ್ದಾಗ ಕಲಿಯವ್ರ ಸಾವುಕಾರ ಮಂದಿ, ಅವರು ಕೋಟ್ಯಾಧೀಶರ ನನ್ನ ಫ್ಲಾಟ್ಮೇಟ್ಸ್ ಎಲ್ಲ ಅವ್ರು ರೊಕ್ಕಿದ ಮಂದಿ, ಬ್ರಾಹ್ಮಣ ಜನ ಅವರೆಲ್ಲ ರೊಕ್ಕಿದ ಮಂದಿ. ಸೊ ಅವ್ರಿಗೆ ಈಕ್ವಲ್ ಆಗಿ ನಾ ಅಲ್ಲಿ ಹೋಗ್ಬೇಕಲ್ಲ, ಬಡವರ ಪ್ರಕಾರ ಈಗ ನಮ್ಮ ಪಪ್ಪ ಗಟ್ರಮನ ಕೆಲಸ ಮಾಡಿದ, ಅವನ ಮಗ ಆಗಿ ಇಲ್ಲಿಂದ ರಿಪ್ರೆಸೆಂಟೇಟಿವ್ ಅಲ್ಲಿ ಬೇಕಲ್ಲ, ರೊಕ್ಕ ಇದ್ದವ್ರು ಎಲ್ಲರೂ ಹೋಗ್ತಾರೆ. ರೊಕ್ಕ ಇಲ್ದವ್ರಿಗೆ ಒಂದು ಅಪಾರ್ಚುನಿಟಿ ಸಿಗಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಲುವಾಗಿ ಎಲ್ಲ ಸವಲತ್ತು ಕೊಟ್ಟ ಇದು ದಿನ ನೋಡ್ಲಿ ಅಂತೇಳಿ ಅವ್ರ ಡ್ರೀಮ್ ಕಂಡಿದ್ರು. ಸೊ ನನಗೆ ಎಲ್ಲೋ ಒಂದು ಕಡೆ ಅನಿಸ್ತೈತಿ ನಾ ಅದೇನೋ ಡ್ರೀಮ್ ನನಗೆ ಒಂದು ಸ್ವಲ್ಪ ಡ್ರೀಮ್ದು ತಲುಪಿದ್ದೀನಿ ಅಂತ ನನಗೆ ಅನಿಸ್ತೈತಿ. ಸೊ ಎಲ್ಲರೂ ತಂದೆ ತಾಯಿಯರನ್ನ ಪ್ರೀತಿಸಿ, ಈಗಿನ ಜೀವನ ಇರೋದು ಎಲ್ಲರೂ ಸಯೋದೈತಿ, ಎಲ್ಲರೂ ಸಯೋದೈತಿ. ಬಟ್ ಇರುಸ್ತಕ ಏನು ಚಂದ ಮಾಡ್ತೀವಿ, ಏನು ಚಲೋ ಕೆಲಸ ಮಾಡ್ತೀವಿ ಅದನ್ನ ನೆನ್ಪಿಟ್ಕೋತಾರೆ ಜನ. ಈ ಸ್ಟ್ಯಾಚ್ಯೂ ಆಗಿ ಕೂಡ್ಬೇಕಾದ್ರೆ ಎಲ್ಲರದ್ದು ನಸೀಬ್ ಇರಂಗಿಲ್ಲ. ಈ ಮನುಷ್ಯ ಏನಾದರೂ ಚಂದ ಕೆಲಸ ಮಾಡಿದ ಅದಕ್ಕೆ ಇಲ್ಲಿ ಸ್ಟ್ಯಾಚ್ಯೂ ಆಗಿದೆ ಅಂತಂದು ಅದು ವಿಚಾರ ಮಾಡಿರಿ. ಇರುವಷ್ಟು ದಿನ ಚಂದಂಗೆ ಎಲ್ಲರೂ ಜೀವನ ಮಾಡಿರಿ, ಒಬ್ಬೊಬ್ರನ್ನ ಫ್ರೆಂಡ್ಲಿ ಇರ್ರಿ, ಎಲ್ಲರಿಗೂ ಹೆಲ್ಪ್ಫುಲ್ ಆಗಿ ಇರ್ರಿ, ಇಷ್ಟು ಹೇಳ್ತೀನಿ. ಪಪ್ಪ ಈಗ ಯಾರಾದರೂ ಜಸ್ಟ್ ಒಮ್ಮೆಂಟ್ ಮಾಡ್ಕತ್ರೆ ನಮಗದ ನೋಡಿನೇ ಹೆಂಗಾಗತ್ತ, ಅಯ್ಯೋ ನೀವು ಒಮೆಂಟ್ ಮಾಡತ್ತಾರ ಇವ್ರು, ಅವರಿಂದ ದೂರ ಇರ್ಬೇಕು ಹಿಂಗೆ ಅನ್ಸತ್ತೆ. ಬಟ್ ನಾವು ಜಮ್ಮು ಟು ಕಾಶ್ಮೀರ್ ಹೋಗ್ಬೇಕಾದ್ರೆ 1 ವೇ ಹೈವೇ ಅದು. ಅಲ್ಲಿ ರೋಡ್ ಬ್ಲಾಕ್ ಮಾಡೋಕ್ಕೆ ಬಸ್ ಎಲ್ಲ ನಿಲ್ಸೋಕ್ಕಾಗಲ್ಲ. ನನಗೆ ಬಸ್ನಲ್ಲಿ ಒಮೆಟ್ ಆಗೋ ಭಾಳ ಪ್ರಾಬ್ಲಮ್ ಐತಿ. ಅವಾಗ ನಮ್ಮ ಅಪ್ಪ ಏನು ಮಾಡಿದ್ರು ಅಂದ್ರೆ ಬಸ್ ನಿಲ್ಲಿಸ್ಲಿಲ್ಲ ಅವಾಗ ಡ್ರೈವರ್. ಅವ್ರು ನಮ್ಮ ಅಪ್ಪ ನಾನು ಒಮೆಟಿಂಗ್ ಅವ್ರ ಕೈಯಲ್ಲಿ ಹಿಡಿದಿದ್ರು. ಅವರು ಒಂದು ಸ್ವಲ್ಪನೂ ಸಹಿ ಮಾಡ್ಕೊಲಿಲ್ಲ ಅವಾಗ. ನನಗೀಗ ಅವರು ಕಮ್ಮಿನ ಒಂದು ಮಟ್ಟಿಗೆ ನಮ್ಮ ಅತ್ತಿ ಮತ್ತು ಮಾವ ಒಂದು ಮಟ್ಟಿಗೆ ನನಗೆ ಯಾವಾಗೂ ಫೀಲ್ ಆಗೋ ಕೊಟ್ಟಿಲ್ಲ. ಇವನ್ ನಮ್ಮ ಅಪ್ಪ ನಮ್ಮ ಮಾವ ನಾ ಅವ್ರಿಗೆ ಪಪ್ಪ ಮಮ್ಮಿನ ಅಂತ ಕರೆಯೋದು ಇಲ್ಲಿನೂ. ಅವ್ರು ಯಾವತ್ತು ನಂಗೆ ಆಗಲಿ ಯವ್ ಅಂತಲೇ ಕರೀತಾರೆ, ಯಾವಾಗೂ ಹೆಸರು ಹಿಡಿದು ಕರೆದಿಲ್ಲ. ಲೈಕ್ ಅವ್ರ ಮಕ್ಕಳಿಗೆ ನೇಹಾ ಮತ್ತು ಶ್ರೇಯಾಗೆ ಯಾವ ರೀತಿ ಕರೀತಾರೋ ಅದೇ ರೀತಿ ನಾನು ಅವ್ರಿಗೆ. ಆದರೆ ಮಮ್ಮಿ ಒಂದು ಮೂಮೆಂಟ್ ನನಗೆ ಭಾಳ ಆರಾಮಿಲ್ಲಾಗಿತ್ತು. ಅವಾಗ ನಮ್ಮ ಮಮ್ಮಿ ಅಂದರೆ ನಮ್ಮ ಅತ್ತಿ, ಈಗಿನ ಒಬ್ಬೊಬ್ರು ಅತ್ತಿ ಹೆಂಗಿರ್ತಾರೆ, ಸೊಸಿ ಆಕಿ ರೂಮ್ದಾಗ ಇರ್ತಾಳೆ, ಆಕಿಗೆ ಆರಾಮ್ ತಪ್ಪಿತಿ, ಆಕಿನ ರೆಸ್ಟ್ ಮಾಡ್ತಾರೆ. ಬಟ್ ನಮ್ಮ ಅತ್ತಿ ನನ್ನ ಕಾಲು ಒತ್ತಾರವ್ರು. ಅವಾಗ ನಮ್ಮ ಮಮ್ಮಿ ಪ್ಲೇಸು ಅವರು ಈ ಸದ್ಯ ನನಗಿರೋದು. ಅವರಿಬ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮೇನ್ ಥ್ಯಾಂಕ್ಸನ್ನೇ ನನ್ನ ಹಸ್ಬೆಂಡ್ಗೆ ದೀಪಕ್. ಅವ್ನು ನನಗೆ ಯಾವತ್ತು ವಿತೌಟ್ ರೆಸ್ಪೆಕ್ಟ್ ಮಾತಾಡ್ರು, ವಿತ್ ರೆಸ್ಪೆಕ್ಟ್ ಮಾತಾಡ್ರಿ, 4 ಜನರ ಮುಂದೆ ಹ್ಯಾಂಗೆ ಮಾತಾಡ್ರು ಅವ್ರು ಇನ್ನತನ ನನಗೆ ಏನೂ ಉಲ್ಟಾ ಅಂದಿಲ್ಲ. ನನ್ನ ಪ್ರತಿಯೊಂದು ಮೂಮೆಂಟ್ನಲ್ಲಿ ನನ್ನ ಜೊತೆ ಇದ್ದಾರೆ. ಯಾವತ್ತು ನನ್ನ ಕೈ ಹಿಡಿದು ಪ್ರತಿ ಹೆಜ್ಜೆ ಕೂಡಿಸಿ ಇನ್ನತನೂ ನಡೀತಾ ಇದ್ದಾರೆ. ಅವ್ರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಕಂಪ್ಲೀಟ್ ಫ್ಯಾಮಿಲಿ, ಅಜ್ಜ ಆಗಿರ್ಬೋದು, ಇವನ್ ಮಾಮ ನನಗೆ ಯಾವತ್ತು ಈ ಒಂದು ದಿನನೂ ವಾಯ್ಸ್ ರೇಸ್ ಮಾಡಿ ಮಾತಾಡಿಲ್ಲ. ಮಾಮಿ ಇವನ್ ಅವರು ಮಗಳ ಥರನೇ ನೋಡ್ಕೊಂಡಾರೆ ನನಗೆ. ಮಾಮಿ ಕೂಡ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನೇಹಾ, ಶ್ರೇಯಾ, ಶ್ರದ್ಧಾ, ಅದು, ನವೀನ್, ರೋಹಿತ್ ಎಲ್ಲರಿಗೂ ಥ್ಯಾಂಕ್ಸ್. ಇವತ್ತು 5ನೇ ವರ್ಷ ಕಲ್ಮಿಸ್ಮಾರ್ಗೆ ಅವರ ಒಂದು ಪುಣ್ಯ ಸ್ಮರಣೆ. ತಂದೆ ಅಂದರೆ ಎಲ್ಲರಿಗೂ ಜಗತ್ತು. ಈಗ ನನಗೂ ಈ ಭಾವಸಾಗರದಲ್ಲಿ ಯಾವ ರೀತಿ ಭಾವನಾತ್ಮಕ ಮಾತನಾಡಬೇಕಂದ್ರೂ ನನಗೂ ಗೊತ್ತಾಗ್ತಾ ಇಲ್ಲ. ಬಟ್ ಇವ್ರ ತಂದೆಯಿಂದ ಒಂದು ಕಲಿಯೋದಂದರೆ ಶಿಸ್ತು. ಈ ರೀತಿ ಶಿಸ್ತು ಇರ್ತಲ್ಲ, ಅವ್ರು ಎಂದಿಗೂ ಇನ್ಸೆಟ್ ತೆಗೆದಿಲ್ಲ. ಅವರು ಏನೋ ಒಂದು ಇನ್ಸೆಟ್ ಒಂದು ಭಾಳ ಅಚ್ಚುಕಟ್ಟಾಗಿ ಇನ್ಸೆಟ್ ಮಾಡಿ ಒಂದು ಎಲ್ಲಿ ಭೀ ಹೋಗಬೇಕಾದ್ರೆ, ಡ್ಯೂಟಿಗೆ ಹೋಗೋದಾಗಲಿ ಅಥವಾ ಇಲ್ಲಿ ಊರಾಗ ಹೊರಗಡೆ ತಿರುಗಾಡಬೇಕಾದ್ರೆ ಅವರೊಂದು ಭಾಳ ಶಿಸ್ತಂದು ಅವರು ಸೇವಿಂಗ್ ಮಾಡೋದಾಗಲಿ ಒಂದು ರೀತಿ ಶಿಸ್ತು, ವೆಲ್ ಡಿಸಿಪ್ಲಿನ್ಡ್ ಪರ್ಸನ್. ಆ ರೀತಿ ಅವರ ಒಂದು ತಮ್ಮ ಜೀವನವನ್ನು ಅಚ್ಚುಕಟ್ಟಾಗಿ ತೆಗೆದಾರೆ. ಈ ರೀತಿ ತಮ್ಮ ಮಕ್ಕಳು ಏನು ಇವರು 4 ಜನ ಮಕ್ಕಳಿದ್ದಾರಲ್ಲ, ಈಗ ವಿನೂತ್ ಎಲ್ಲ ಇದು ಕ್ರಿಯೇಟಿವಿಟಿ ಮಾಡಿದ. ವಿನೂತ್ ಕ್ರಿಯೇಟಿವಿಟಿ ಮಾಡಬೇಕಾದ್ರೆ ಇವರ ತಂದೆ ಆ ವಿನೂತ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂದ್ರೆ, ಆ ವಿನೂತನ ಪದ ಹೊಸದನ್ನು ಕ್ರಿಯೇಟ್ ಮಾಡೋದು. ವಿನೂತ್ ಅಂದ್ರೆ ವಿನೂತನ ಹೊಸದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಈ ರೀತಿ ಇದು ನಮಗೆ ಫಸ್ಟ್ ಟೈಮ್ ಐ ಥಿಂಕ್ ನಮ್ಮ ಗಲ್ಲಿಯಲ್ಲಿ ಈ ರೀತಿ ನಾವು ಈಗ ಭಾವಸಾಗ ಅಂದ್ರೆ ಭಾವನಾತ್ಮಕವಾಗಿದ್ದೆವು. ಆದ್ರೆ ಒಂದು ಅವ್ರ ತಂದೆಗೆ ಒಂದು ಏನಂತ ಕರಿತಾರೆ ಅಂದ್ರೆ ನಗುಮುಖದ ಒಡೆಯ ಅಂತ ಹಾಕಿದ್ದಾರೆ. ಅವ್ರ ನಗುಮುಖದ ಒಡೆಯಕ್ಕೆ ಈ ರೀತಿ ಭಾವನಾತ್ಮಕವಾಗಿ ಅವರೊಂದು ಸಂದೇಶವನ್ನು ಕೊಟ್ಟಿದ್ದಾರೆ ಇಲ್ಲಿ. ಮತ್ತೊಂದು ಅಂದ್ರೆ
ಈ ರೀತಿ ಇಂಥ ಮಕ್ಕಳನ್ನ ಇವ್ರು ಹಡ್ದಾರು. ನಾವೇನಂತೀವಿ ಭೇಷ್ ಆ ಭೇಷ್ ಪದಾನ ಕಲ್ಮೇಶ್. ಇಂಥ ಮಕ್ಕಳನ್ನ ಹಡ್ದಾರೆ ಅಂದ್ರೆ ಭೇಷ್ ಅಂದ್ರೆ ಈ ರೀತಿ ತೋರಿಸಿದಾರೆ ಅಂದ್ರೆ ಅದು ಕಲ್ಮೇಶಿ ಅಂಥೇಳಿ ನಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್, ಜೈ ಭೀಮ್. ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅವಳೆದೆ ಅಮೃತದಿ ಉತ್ತರವು ಇದೆಯಮ್ಮ. ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅವಳೆದೆ ಅಮೃತದಿ ಉತ್ತರವು ಇದೆಯಮ್ಮ. ಪ್ರಶ್ನೆ ಮೇಲೆ ಪ್ರಶ್ನೆ ಇರಲಿ ಸಾವಿರ, ಈ ತಾಯಿ ಮಗುವಿಗಿಲ್ಲ ಅಂತರ. ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅವಳೆದೆ ಅಮೃತದಿ ಉತ್ತರವು ಇದೆಯಮ್ಮ. ಕಾಸಿದ್ದರೆ ಕಟ್ಟಬಹುದು ರಾಜ್ಯವನ್ನೇ, ಇದ್ದಲ್ಲಿಯೇ ಕೊಳ್ಳಬಹುದು ಲೋಕವನ್ನೇ. ತಾಯಿಯ ದಯ ಹನಿಯು ಸಿಗುವುದೇ ನಮ್ಮ, ಕೋಟಿ ಕೊಟ್ಟರು ಅದನ್ನು ತರುವರಾರಮ್ಮ. ಅವಳ ಮಡಿಲ ಸುಖ ದೊರೆತರೆ ಕೊನೆ ತನಕ, ಎಂಥ ಭಾಗ್ಯ ಕಂದ ಈ ನಿನ್ನ ಬಾಳಿಗೆ. ಹೆತ್ತವಳು ಯಾರಮ್ಮ, ಹೊತ್ತವಳು ನನ್ನ ವಿದ್ಯಾರ್ಥಿ ಕಲ್ಮೇಶ್ ನನ್ನ ವಿದ್ಯಾರ್ಥಿ. ಮಕ್ಕಳ ಹತ್ರ ಹೋದಾರ ಇವರೆಲ್ಲರೂ ನನ್ನ ವಿದ್ಯಾರ್ಥಿ. ಆದ್ರೆ ಈ ವಿದ್ಯಾರ್ಥಿ ಹೆಂಗಿದ್ದವು, ನಾ ಬಸ್ದಾಗ ಎಲ್ಲಿ ಹೋಗತ್ರ ಮೊದಲು ಸೀಟ್ ಹಿಡಿಯ ಹೊಸಾವಣಿ ಅಂದ್ರೆ ಅಲ್ಲಿ ಗೌರವ ಅಥವಾ ಗುರುಗಳು ಇರತಕ್ಕಂಥ ಒಂದು ಭಕ್ತಿ ಯಾವತ್ತು ಸೂಚಿಸ್ತಾ ಇಲ್ಲ. ಹೊರಗೆಲ್ಲಿ ಕಾಣಿಸ್ತೀನಿ ಅಂದ್ರೆ ಬಸ್ ಸ್ಟ್ಯಾಂಡ್ನಾಗ ನಾನು ಜಾಗ ಇರೋದು, ನಮ್ಮ ಮೇಡಮ್ಗೆ ಬರೋರು ಒಂದು ಇಲ್ಲಿ ಮುಂದಿನ ಜಾಗದಾಗ ಯಾರು ನೋಡಂದ್ರೆ ಈ ಒಂದು ಭಕ್ತಿಯುತ ಶ್ರದ್ಧಾ ಭಕ್ತಿ ಬಹಳ ಶ್ರೇಷ್ಠವಾದದ್ದು. ನಿಮ್ಮನ್ನ ಕಾಯದ ಭಕ್ತಿ, ಪ್ರೀತಿ, ಗೌರವ. ಶ್ರೀಮಂತಿಕೆ ಮಹತ್ವ ಅಲ್ಲ. ಇಂಥ ಒಂದು ವ್ಯಕ್ತಿ ಅಚಾನಕವಾಗಿ ನಮ್ಮನ್ನ ಅಗಲಿ ದೂರ ಹೋದಕ್ಕೆ ಹೋಗಿ ನಮ್ಮನ್ನೆಲ್ಲ ಆಗಲಿ 5 ವರ್ಷ ಅದು ಇನ್ನೂ ತನಕ ಅವನ ನೆನಪು ನಾವು ಮರ್ತಿಲ್ಲ. ಇದೇ ಒಂದು ಶ್ರೇಷ್ಠವಾದ ಕೆಲಸ. ಯಾಕಂದ್ರೆ ಯಾರು ಒಳ್ಳೆಯ ಕೆಲಸಗಳನ್ನು ಮಾಡ್ತಿರ್ತಾರೋ ಅವ್ರನ್ನ ಯಾರು ಮರೆಯಂಗಿಲ್ಲ. ಆ ಶರೀರ ಇರಂಗಿಲ್ಲ, ನಮಗೆ ಬಿಟ್ಟು ಹೋಗಿರ್ತೀವಿ. ಆದ್ರೆ ಆ ಶರೀರ, ಆ ವ್ಯಕ್ತಿ ಗುಣಗಳ ಯಾವತ್ತೂ ನಾವು ನಿಂತಿರ್ತೇವೆ. ಇದೇ ನಮ್ಮ ಜೀವನ, ಇದೇ ಒಂದು ಶ್ರೇಷ್ಠವಾದ ಜೀವನ. ಅಲ್ಲಿ ಕಲ್ಮೇಶನ್ನ ಮಗದೊಮ್ಮೆ ನೆನೆದು ನನ್ನ ತುಂಬು ಹೃದಯದ ಒಂದು ಭಕ್ತಿ, ಗೌರವ ಮತ್ತು ನನ್ನ ಆಶೀರ್ವಾದ ಮತ್ತೊಮ್ಮೆ ನನ್ನ ವಿದ್ಯಾರ್ಥಿ ಕೊಟ್ಟು, ಆ ಆತ್ಮ ಎಲ್ಲೋ ಇರಲಿ, ಆ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ, ಒಳ್ಳೆಯ ಭವಿಷ್ಯ ಕೊಡಲಿ, ಒಳ್ಳೆಯ ಬಾಳ್ ಕೊಡಲಿ ಅಂತ ತಿಳ್ಕೊಂಡು ಆ ಭಗವಂತನಲ್ಲಿ ಪ್ರಾರ್ಥಿಸಿ. ಇದು 5ನೇ ವರ್ಷದ ನಮ್ಮ ಅಪ್ಪಾಜಿ ಫೋಟೋ ಪೂಜೆ ಅದು. ಜಸ್ಟ್ ನಮ್ಮ ಒಂದು ವ್ಯಕ್ತಿಯ ಒಂದು ಪುಣ್ಯ ಸ್ಮರಣೆ ಅಂದ್ರೆ ಮನುಷ್ಯನ ಹೆಂಗೈತೆ ಅಂದ್ರೆ ಹುಟ್ಟಿದ ಮೇಲೆ ಅಂತೂ ಪ್ರತಿಯೊಬ್ಬರು ಸಾವು ಇದ್ದೇ ಇದೆ. ಬಟ್ ಅಂದ್ರೆ ನಾವು ನೆನಪಿಟ್ಕೊಳ್ದೆ ಅಂತಂದ್ರೆ ವ್ಯಕ್ತಿ ನಮ್ಗೆ ಕಲಿಸಿಕೊಂಡಂಥ ಪಾಠ, ಅವು ಲೆಸನ್ನ ನಾವು ಮರೆಯೋಕ್ಕಾಗಂಗಿಲ್ಲ. ಸೊ ಅದ ನಾವು ನಮ್ಮ ತಂದೆಯವರಂತ ತಿಳಿಸ್ಕೊಟ್ಟಂಥ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ, ಎಲ್ಲರ ಜೊತೆ ಹೆಂಗಿರಬೇಕು, ನಾವು ಪ್ರೀತಿ, ನಮ್ರತೆ, ಭಕ್ತಿ, ಒಂದು ರೆಸ್ಪೆಕ್ಟ್ ಕೊಟ್ಟು ಎಲ್ಲ ದೊಡ್ಡವ್ರಿಗೆ ಇರಬೇಕು, ಅದನ್ನು ನಾವು ಫಾಲೋ ಮಾಡ್ಕೊಂಡು ಬಂದೇವ್ರಿ. ಪ್ರತಿಯೊಬ್ಬ ತಂದೆ ತಾಯಿ ಮನುಷ್ಯಾಗ ಎಲ್ಲರಿಗೂ ಇಂಪಾರ್ಟೆಂಟ್ ಐತಿ. ಪ್ರತಿಯೊಬ್ಬ ತಂದೆದ ವ್ಯಾಲ್ಯೂ ಹೆಂಗೈತೆ ಅಂತಂದ್ರೆ ಎಲ್ಲರೂ ಅವ್ರವ್ರ ಅಪ್ಪಗಳು ಅವ್ರ ಹೀರೋನ, ಹಂಗೆ ನಮ್ಮ ಡ್ಯಾಡಿನೂ ನಮ್ಗೆ ಹೀರೋ. ಅದು ಕಾನ್ಸೆಪ್ಟ್ ಎಷ್ಟೈತಿ. ಸೊ ನಮ್ಗೆ ಹೆಂಗೈತೆ ರೀ, ಮೊದಲಿಂದ ನಾವು ಇವಾಗ ಹೆಂಗೈತಂದ್ರೆ ಒಂದು ಪ್ರತಿ ಫಂಕ್ಷನ್ ಏನಾರ ಒಂದು ಸ್ಟಾರ್ಟ್ ಮಾಡಬೇಕು, ನಾ ಏನಾರ ಮಾಡ್ಬೇಕು ಅಂದ್ಕೊಂಡಿದ್ದೇನಂತಂದ್ರೆ ಪ್ರತಿಯೊಬ್ಬರು ಏನು ಮಾಡಿದ ಸುಮ್ಮನೆ ಯಾಕೆಷ್ಟು ರೊಕ್ಕ ವೇಸ್ಟ್ ಮಾಡೋಕ್ಕದಾವೆಲ್ಲ, ಇದೆಲ್ಲ ಬೇಕಾನ ಹಿಂಗೆ ವಿಚಾರ ಮಾಡ್ರಿ, ಎಲ್ಲರೂ ಹಿಂಗೆ ವಿಚಾರ ಮಾಡ್ತಾರೆ. ಬಟ್ ಅಪ್ಪಾಜಿ ಅವಾಗ ನಂಗೆ ಎದಕ್ಕಿಲ್ಲ ಅನ್ನಲಿಲ್ಲ. ಇದು ಮಾಡ್ತಿ ಮಾಡು, ತಗೋ ರೊಕ್ಕ ಮಾಡು, ತಗೋ ಎಷ್ಟು ಖರ್ಚಾಗ್ತೈತಿ ಮಾಡು. ಯಾಕಂದ್ರೆ ಅವ್ರು ನನ್ನ ಇಂಟ್ರೆಸ್ಟ್ ಏನೈತಿ, ನನ್ನ ಕ್ರಿಯೇಟಿವಿಟಿ ಏನೈತಿ, ನಾವು ಹೆಂಗೆ ಒಂದು ಔಟ್ಪುಟ್ ಏನು ಕೊಡ್ತೀವಲ್ಲ ಅದು ಪ್ರತಿಯೊಂದು ಮೊದಲಿಂದ ಸಪೋರ್ಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿ ಮಾಡಿ ಸಪೋರ್ಟ್, ಡ್ಯಾನ್ಸ್ ಕ್ಲಾಸ್ ಹಚ್ತಿ ಡ್ರಾಯಿಂಗ್ ಮಾಡ್ತಿ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋದೈತಿ ಮಾಡೋನು. ಹಿಂಗೆ ಹೆಂಗೈತಿ ಇದು ಏನು ಕಾನ್ಸೆಪ್ಟ್ ಅವು ನಮ್ಗೆ ಅಪ್ಪಾಜಿ ಸಪೋರ್ಟ್ ಕೊಟ್ರಲ್ಲ ಅದು ಎಷ್ಟೋ ಮಂದಿ ಸಿಗಂಗಿಲ್ಲ ಅದ. ಸೊ ನಂಗೆ ಸಿಕ್ಕೈತಿ.
ಸೊ ಅದು ವಿಷಯಕ್ಕೆ ನಾವು ಭಾಳ ಲಕ್ಕಿ ಇದ್ದೇನೆ. ಪ್ರತಿಯೊಂದು ಟೈಮ್ಗೆ ನಾವು ಅಪ್ಪಾಜಿ ಭಾಳ ಸಪೋರ್ಟ್ ಮಾಡಿದ್ದಾರೆ. ಈ ಕಾರ್ಯಕ್ರಮ ಹಿಂಗೆ ಮಾಡಿದ್ದೇನೆ ಅಂತ ಅಂದ್ಕೊಳ್ಳಿ ನಾವು ಅವ್ರ ಅಪ್ಪಾಜಿಯಿಂದ ಒಂದು ಅವ್ರ ಆಶೀರ್ವಾದದಿಂದನೇ ಸಕ್ಸಸ್ ಆಗೈತಿ. ಮಳೆ ಬರ್ತಿದೆ ಅಂತ ಯೋಚನೆ ಮಾಡಿದ್ದೆ ನಾ, ಬಟ್ ಅಪ್ಪಾಜಿ ಆಶೀರ್ವಾದ ಐತಿ, ಅದರಿಂದ ಮಳಿನ ಬಂದಿಲ್ಲ ಅದು. ಹಂಗೆ ಪ್ರತಿಯೊಂದು ಏನು ಕೆಲಸ ಮಾಡಿದ್ರು ನನ್ನ ಸಕ್ಸಸ್ ಅದೇನೋ ಒಂದು ಇವೆಂಟ್ ಸಕ್ಸಸ್ ಆಗೋದೈತಿ, ನನ್ನ ಕೆಲಸ ಕರೆಕ್ಟ್ ಆಗೋದೈತಿ ಅಂದ್ರೆ ಅದು ಅಪ್ಪಾಜಿ ಆಶೀರ್ವಾದದಿಂದನೇ ಆಗೋದೈತಿ ಅಂತ ನಾ ಮೊದಲಿಂದನೇ ಅದನ್ನ ಅನ್ಕೊಂಡು ಬಂದೇನೆ ರೀ. ಅವಾಗ ಯೋಚನೆ ಮಾಡಲಿಲ್ಲ ಅಪ್ಪಾಜಿ ಇಲ್ಲ ಅಂದರೆ ಹೆಂಗೆ ಅನ್ನೋ ಯೋಚನೆನೇ ಮಾಡಿರಲಿಲ್ಲ. ಯಾಕಂದ್ರೆ ಅದು ಯಾವಾಗ ಅಷ್ಟು ಗೊತ್ತಾಗಿಲ್ಲ ಅವಾಗ. ಜಸ್ಟ್ ಬರೀ ಹಂಗೆ ನಮ್ದು ಏನೈತಿ ನಾವು ಹಂಗೆ ಎದ್ದುಬಿಟ್ಟು ಸಡನ್ನಾಗಿ ಹೋದ ಕೂಡಲೇ ಹೆಂಗಂದ್ರೆ ಒಂದು ಕಂಪ್ಲೀಟ್ ಕೈಕಾಲ ಕಳ್ಕೊಂಡ್ಬಿಟ್ಟು ಇನ್ನು ಹೆಂಗಪ್ಪ ಇನ್ನು ಹೆಂಗೆ ಇರೋದು ಹೆಂಗೆ ಮಾಡೋದು ಹೆಂಗೆ ಕಂಪ್ಲೀಟ್ ಮೌನ ಆಗಿಬಿಟ್ಟಿದ್ದೇನೆ. ಹೆಂಗೆ ಏನು ಮಾಡೋದು ಗೊತ್ತಾಗ್ತಾ ಇರಲಿಲ್ಲ. ಅವಾಗ ನಮ್ಮ ತಂಗಿ ಬೇರೆ ಇನ್ನೂ ಚಿಕ್ಕೋಳಿದ್ಳು. ನಾವು ಹೆಂಗಂದ್ರೆ ಕಂಪ್ಲೀಟ್ ಸೂಕ್ಷ್ಮವಾಗಿ ಬೆಳೆದವ್ರು ನಾವು. ಬರೀ ನಮ್ಮ ಆಂಟಿ ನಮ್ಮ ತಂದೆಯವರ ಜಾಸ್ತಿ ಹೊರಗಡೆ ಸಂಪರ್ಕ ಇಲ್ಲ ಸೊಸೈಟಿಗೆ. ಮನ್ಯಾಗ ಮನೆಯವರ ಪೇರೆಂಟ್ಸ್ ಅಪ್ಪಾಜಿನ ದೇವರ ನಮ್ಮ ಆಂಟಿನ ದೇವರ ಇದು ಕಾನ್ಸೆಪ್ಟ್ದಾಗ ಮೊದಲಿಂದ ಬೆಳ್ಕೊಂಡು ಹೊರಗಿಂದ ಜಗತ್ತು ಗೊತ್ತಿಲ್ಲ. ಸಡನ್ನಾಗಿ ಅಪ್ಪಾಜಿ ಹೋಗ್ಬಿಟ್ಟು ಇನ್ನು ಮುಂದೆ ಹೆಂಗಪ್ಪ ಅಂತಂದೇನ, ಬಟ್ ಏನೂ ಗೊತ್ತಿಲ್ಲ. ಅವ್ರ ಆಶೀರ್ವಾದದಿಂದ ಅವರ ಮೇಲೆ ನನ್ನ ಜೊತೆ ದೈವಕ್ಕೆ ಇಲ್ದಿದ್ರು ಅವ್ರು ಪ್ರತಿಯೊಂದು ಮೂಮೆಂಟ್ ನಾವು ಮಾಡೋ ಕೆಲಸ ನಂಗೆ ಇದ್ದಾರೆ ಅಂತ ಫೀಲ್ ಮಾಡ್ಕೊಂಡು ಮಾಡ್ತೇನೆ. ಅಲ್ಲಿ ಯಾವಾಗ ನಂಗೆ ಬೇಜಾರಲ್ಲ ಅಪ್ಪಾಜಿ ಇಲ್ಲ, ದೈಹಿಕವಾಗಿ ಅನ್ಸಂಗಿಲ್ಲ, ಬಟ್ ಪ್ರತಿಯೊಂದು ಮೂಮೆಂಟ್ದಾಗ ಇದ್ದಾರೆ ಅದಿದ್ದಾರೆ ಅನ್ಕೊಂಡು ಇವ್ರು ನೋಡಿಕೊಳ್ಳಿ ಅಪ್ಪಾಜಿ ಇದಾರೆ. ಅಪ್ಪಾಜಿ ಬಂದು ಮಾತಾಡಕದೇನೋ ಅವ್ರಿಗೆ ಖುಷಿ ಆಗದ, ನನ್ನ ಮಗ ಹೆಂಗೆ ಮಾತಾಡಕದ ನೋಡು. ಇದೇ ಫೀಲ್ದಾಗ ಇರ್ತೇನೆ ಎಲ್ಲಾದ್ರು ಕಾಲೇಜ್ನಾಗ ಮಾತಾಡುವಾಗ ಎಲ್ಲಾದ್ರೂ. ಅಪ್ಪಾಜಿ ಅಂತಂದ್ರೆ ನಾವು ನನ್ನ ಜೀವನ ಅಂದ್ರೆ ಕಂಪ್ಲೀಟ್ ನಮ್ಮ ಅಪ್ಪಾಜಿ ನಮ್ಮ ಆಂಟಿ ಎರಡ ಮಂದಿ. ನಮ್ಮ ದುನಿಯಾ ಅಂದ್ರೆ ಕಂಪ್ಲೀಟ್ ಫಸ್ಟ್ ಪ್ರಯಾರಿಟಿ ಫಾರ್ ಎವರ್ ಆ್ಯಂಡ್ ಅಪ್ಪಾಜಿ ಆಂಟಿ ಎರಡೇ ಅವ್ರು, ಆಮೇಲೆ ಸೆಕೆಂಡ್ ಇಲ್ಲ ಆಮೇಲೆ. ಸೊ ಅವ್ರದ್ದು ಹೆಂಗೆ ನೆನಪಿಗೋಸ್ಕರ ಮೂರ್ತಿ ಮಾಡಿದೇವ್ರಿ. ಕಾರ್ಯಕ್ರಮಕ್ಕೆ ಬಂದಿರೋದು ಎಲ್ಲರಿಗೂ ಥ್ಯಾಂಕ್ ಯು. ನಾವು ನಾನು ಪ್ರತಿಯೊಬ್ಬರು ಕಾಲ್ ಮಾಡಿ ಹೇಳಿದಾಗ ಎಲ್ಲರೂ ಭಾಳ ನಂಗೆ ಸ್ಪಂದಿಸಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಪ್ರತಿಯೊಬ್ಬರು ತಂದೆ ಎಲ್ಲರೂ ಸಪೋರ್ಟ ಮಾಡಿರೋಂಗಿಲ್ಲ ಮಕ್ಕಳಿಗೆ. ಅದು ಮಕ್ಕಳ ಹತ್ರ ಎಲ್ಲರೂ ಏನು ಗೊತ್ತಿತ್ತು, ಮಕ್ಕಳದೇ ನೆಗೆಟಿವಿಟಿ ಐತಿ, ಮಕ್ಕಳು ನೋಡ್ಕೊಂಗಿಲ್ಲ. ಹಾಗಂತ ಎಲ್ಲರೂ ಸ್ಟೋರಿದಾಗ ಹಂಗನೂ ಇಲ್ಲರಿ. ಆ್ಯಕ್ಚುಲಿ ತಂದೆ ತಾಯಿನೂ ಎಷ್ಟು ಮಂದಿ ಮಕ್ಕಳ ಬಗ್ಗೆ ವಿಚಾರಣೆ ಮಾಡಿರೋಂಗಿಲ್ಲ. ಸೊ ಈ ಮೆಸೇಜ್ ಏನಂತಂದ್ರೆ ಪ್ರತಿಯೊಬ್ಬ ತಂದೆ ತಾಯಿ ನೀವು ಮಕ್ಕಳನ್ನ ಹಡ್ದೇರಂದ್ರೆ ಅವ್ರ ಫೀಲಿಂಗ್ಸ್ ಅವ್ರದ್ದು ಏನೈತಿ ವ್ಯಾಲ್ಯೂ ನೀವು ಹೆಂಗೆ ನಿಮ್ಮ ಮಕ್ಕಳ ಮೇಲೆ ನೀವು ವಿಶ್ವಾಸ ಇರಲಿ ಮೊದಲೇ ಮಾತು. ಸೊ ಪ್ರತಿಯೊಬ್ಬ ಪೇರೆಂಟ್ಸ್ದಿಂದನೂ ನಾ ಏನು ಎಕ್ಸ್ಪೆಕ್ಟ್ ಮಾಡೋದಂತಂದ್ರೆ ಆ ಸಪೋರ್ಟ್ ಒಂದಿಲ್ಲ. ನಿಮ್ಮ ಮಕ್ಕಳು ನೀವು ನಂಬಲಿಲ್ಲ ಅಂದ್ರೆ ಯಾರು ನಂಬೋರು ಇಷ್ಟ ನಾವು. ಸೊ ಪ್ರತಿಯೊಂದು ಪೇರೆಂಟ್ಸ್ ಏನಂದ್ರೆ ಆ ರೆಸ್ಪೆಕ್ಟು ಪ್ರತಿಯೊಬ್ಬರು ಮಕ್ಕಳದ ಅವ್ರ ಪ್ರೀತಿ ಅವ್ರು ಏನು ಮಾಡಾಕ್ತಾರೆ ಅದಕ್ಕೆ ಸಪೋರ್ಟ್ ಕೊಡ್ರಿ. ನಿಮ್ಮನ್ನು ಬಿಟ್ಟರೆ ದುನಿಯಾನೇ ಇರೋಂಗಿಲ್ಲ ಅವರ. ಸೊ ಅದೊಂದು ಹೇಳೋಕೆ ಇಷ್ಟಪಡ್ತೀನಿ ಪೇರೆಂಟ್ಸ್ ಬಗ್ಗೆ. ಆಮೇಲೆ ನನ್ನ ಕಾರ್ಯಕ್ರಮ ಸಕ್ಸಸ್ ಆಗೋಕ್ಕೆ ಆ್ಯಕ್ಚುಲಿ ನಮ್ಮ ಮನೆಯವರು ನಂಗೆ ಭಾಳ ಸಪೋರ್ಟ್ ಮಾಡಿದರು. ಪ್ರತಿಯೊಬ್ಬರಿಗೆ ಹೇಳ್ಬೇಕು ನಾ ಮೇನ್ಲಿ ಸ್ಟಾರ್ಟಿಂಗ್ನಾಗ ಹೇಳ್ಬೇಕಂದ್ರೆ ನನ್ನ ಹೆಂಡತಿ ವೈಫ್. ನಾ ಸ್ಟಾರ್ಟಿಂಗ್ ನನ್ನ ಪ್ಲ್ಯಾನ್ ಇದು ಎಕ್ಸಿಕ್ಯೂಟ್ ಹಿಂಗೆ ಮಾಡೋದೈತಿ ಅಂದ ಕೂಡಲೇ ನಂಗೆ ಮೊದಲಕ್ಕಿ ಕೇಳಿದ್ದಾನೆ ಆಕಿಗೆ. ಸೊ ಇಷ್ಟೆಲ್ಲ ನೀ ಯಾಕೆ ರೊಕ್ಕ ಖರ್ಚು ಮಾಡಾಕ್ದಿ, ಎದಕ್ಕೆ ಬೇಕಾಗಿ ಸುಮಾರು ಲಕ್ಷಗಳ ರೊಕ್ಕ ಖರ್ಚು ಮಾಡಾಕ್ದೆ ಅನ್ಲಿಲ್ಲ ಆಕಿ. ಯಾಕಂದ್ರೆ ಅಪ್ಪಾಜಿದು ಐತಿ ಮಾಡೋಣ ಅಂತಂದ್ರೆ ನಾವು ಮದ್ವೆ ಗ್ರ್ಯಾಂಡಾಗಿ ಆಗಲಿಲ್ಲ, ಬಟ್ ಜೀವನ ಗ್ರ್ಯಾಂಡಾಗಿ ನಡ್ಸಾಕೋದು ಅನ್ನೋರು ಸಾಕು ನಮ್ಗೆ ಅಷ್ಟು. ನಾವು ವರ್ಲ್ಡ್ ಟ್ರಾವೆಲ್ ಮಾಡೋರ ನಮ್ಮ ಅಪ್ಪ ತಂದೆ ತಾಯಿನೂ ಪೂಜೆ ಮಾಡ್ಕೊಂಡು ನಮ್ದು ಏನೈತಿ ಭಕ್ತಿ ಅದು ಮಾಡ್ಕೊತ ಹೋಗ್ತೀವಿ. ಸಪೋರ್ಟ್ ಕೊಟ್ಟು ಹಾಕಿ ನನ್ನ ತಂಗಿ ಅನ್ರಿ, ನಮ್ಮ ಅಣ್ಣಗಳು ಅನ್ರಿ, ನಮ್ಮ ಅಂಟೇನು. ಆಮೇಲೆ ಮೇನ್ಲಿ ನಮ್ಮ ಮಿಸ್ ಮಾಡೋಕೆ ಹೋಗ್ಬಾರ ಅಂದ್ರೆ ನಮ್ಮ ಶಶಿಕಾಂತ್ ಅಜ್ಜ. ಪ್ರತಿ ಫಂಕ್ಷನ್ ಪ್ರತಿ ಮೂಮೆಂಟ್ ಅಪ್ಪಾಜಿ ಯಾವಾಗ ನಮ್ಮ ಜೀವನನೂ ಕಳ್ಕೊಂಡಿವ್ರು ಅವಾಗಿಂದ ಹೆಜ್ಜೆಗೆ ನಮ್ಮ ಅಜ್ಜ ನಮ್ಮ ಜೋಡಿ ನಿಂತಿದ್ದಾರೆ. ಆ್ಯಕ್ಚುಲಿ ಅವನ ಬಗ್ಗೆ ಅಂತೂ ನಂಗೆ ವರ್ಡ್ಸೇ ಇಲ್ಲ. ಆ್ಯಕ್ಚುಲಿ ಅವನಂತ ಮನುಷ್ಯನ ಬರಂಗಿಲ್ಲ ರೀ. ಈಗ ಸೆಕೆಂಡ್ ನಂಗೆ ಅಪ್ಪಾಜಿ ಇಲ್ಲಾಂದ್ರೆ ಈಗ ಸೆಕೆಂಡ್ ಪರ್ಸನ್ ಭೂಮಿಯಾಗ ಇದಾರಪ್ಪ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಅದು 100% ಶಶಿಕಾಂತ್ ಅಜ್ಜನ. ಅದು ವರ್ಡ್ಸ್ ಎಲ್ಲ ಈಗಿನ ಟೈಮ್ದೊಳಗೆ ಅಜ್ಜಗಳು ಇಷ್ಟು ಸಪೋರ್ಟ ಇಷ್ಟು ಓಡಾಡಿ ಇಷ್ಟು ಹುಡುಗರೆಲ್ಲ ಸಾಥ್ ಕೊಡ್ತಾರಂದ್ರೆ ಅವ್ರು ಲಕ್ಕಿದ್ದವ್ರು ಅಷ್ಟೇ ಸಿಗ್ತಾರೆ. ಸೊ ನಾವು ಹೆಂಗಿದೇವೆ ಅಂದ್ರೆ ನಮ್ಮ ಶಶಿಕಾಂತ್ ಅಜ್ಜನ ಪಡ್ಕೊಂಡು ಇಡೀ ನಮ್ಮ ಖಾನ್ದಾನ್ದಾಗ ಹೇಳಾಕ್ತಾರೆ. ನಾ ಇಲ್ಲ ಅಂತಲ್ಲ, ಇಡೀ ಹೋಲ್ ಖಾನ್ದಾನ್ದಾಗ ಶಶಿಕಾಂತ್ ಅಜ್ಜನ ಮನುಷ್ಯ ಇಲ್ಲೇ ಬರೋಕ್ಕೆ ಸಾಧ್ಯ ಇಲ್ಲ. ಅವನಂತ ನಾವು ಅಜ್ಜ ಅನ್ರಿ ಇಲ್ಲ ಅವ್ರು ಮಕ್ಕಳಲ್ಲಿ ಪಡ್ಕೊಳಕಂದ್ರೆ ನಾವು ಯಾವ ಜನ ಪುಣ್ಯ ಐತಿ ಗೊತ್ತಿಲ್ಲ. ಪ್ರತಿ ಮೂಮೆಂಟಿಗೆ ನಮ್ದು ಎಷ್ಟೋ ಐತಿ ಭಾಳ ಸಪೋರ್ಟ್ ಮಾಡ್ಕೊತ ಬಂದಾರ. ಅವ್ರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ ಅಜ್ಜಾಗನ್ರಿ. ಬಟ್ ಯಾರು ಅಬ್ಸರ್ವ್ ಮಾಡಿರೋ ಗೊತ್ತಿಲ್ಲ. ಇವು ನಮ್ಮ ಅಂಟಿ ಬಗ್ಗೆ ಮಾತಾಡೇ ಇಲ್ಲ. ನಮ್ದು ಹೆಂಗೈತೆ ಅಂದ್ರೆ ಈಗ ನಮ್ಮ ಕಾನ್ಸೆಪ್ಟ್ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ಬಗ್ಗೆ. ಓಕೆ ನಂಗೆ ಒಬ್ರು ಏನೇನು ಅಂತಿದ್ದಂದ್ರೆ
5 ವರ್ಷದ ನೋಡೋಗ್ದೆವು ಇಲ್ಲ ನೀವು 10 ವರ್ಷದ ನೋಡೋಗೋದು ಮೊದಲಿಂದ. ಯಾವಾಗ ನೋಡಿದಾಗ ನೀವು ಬರೀ ನಿಮ್ಮ ತಂದೆದ ಸ್ಟೇಟಸ್ ಇಡ್ತಿ, ನೀವು ಬರೀ ತಂದೆದ ಮಾಡ್ತೀವಿ, ನಿಮ್ಮ ತಂದೆದ ಫೋಟೋ ಪೂಜೆ ಮಾಡ್ತೀವಿ, ತಂದೆ ಬಗ್ಗೆ ಸ್ಟೇಜ್ ಮ್ಯಾಗ ಮಾತಾಡ್ತೀವಿ. ನಿಮ್ಮ ಮಮ್ಮಿ ನಿಮ್ಗೆ ಮಾಡಿಲ್ಲ, ನಾನು ನಿಮ್ಮ ಮಮ್ಮಿ ಇಲ್ದೇ ಬಂದಿರ್ತೇನೆ ಅಂತ ಅಂತಾರೆ ನಂಗೆ. ಹಂಗೆ ನಾನು ಒಂದೆಲ್ಲ ವಿಚಾರ ಮಾಡ್ತೀವಿ, ನಮ್ಮ ಮಮ್ಮಿದು ಯಾಕೆ ನಾನು ಮಾಡೋಕತ್ತಿಲ್ಲ. ಫೋಟೋ ಫ್ರೇಮ್ ನೀವು ಬೆಂಗ್ಳೂರಿಗೆ ಬಂದ್ರು ನನ್ನ ಮನೆಗೆ, ಬೆಂಗ್ಳೂರಲ್ಲಿ ಜಸ್ಟ್ ಅಪ್ಪಾಜಿ ಫೋಟೋ ಅಷ್ಟೇ ಇದ್ದು ನನ್ನ ಮನ್ಯಾಗ. ಇಲ್ಲಾದರೂ ಮಾಡಿಸಿದೆಲ್ಲ ಫೋಟೋ ಫ್ರೇಮ್ಗಳು ಅಪ್ಪಾಜಿನ ಇದಾವೆ. ಅಂದ್ರೆ ನನಗೆ ಅದು ಗೊತ್ತೇ ಆಗಿಲ್ಲ ಅದು ಆ್ಯಕ್ಚುಲಿ. ಅದು ನಮ್ಮ ಮಮ್ಮಿ ನಂಗೆ ಫೋಟೋ ಫ್ರೇಮ್ ಯಾಕೆ ಮಾಡಿಲ್ಲ, ನಮ್ಮ ಮಮ್ಮಿನ ಯಾಕೆ ಸೆಲೆಬ್ರೇಟ್ ಮಾಡಿಲ್ಲ, ಮಮ್ಮಿನ ಯಾಕೆ ನಂಗೆ ಒಂದು ರೆಪ್ರೆಸೆಂಟ್ ಮಾಡಿಲ್ಲ, ಮಮ್ಮಿನ ಯಾಕೆ ನಾ ನೆನೆಸ್ಕೊಂಡಿಲ್ಲ ಅಂತಂದ್ರೆ ಮಮ್ಮಿ ನಂಗೆ ಇಲ್ಲ ಅನ್ನೋದು ಫೀಲ್ ಬಂದಿಲ್ಲ ರೀ. ಮಮ್ಮಿ ಇಲ್ಲ ಅನ್ನೋ ಫೀಲ್ ಬರೋಕೆ ಬಿಟ್ಟಿಲ್ಲ ನಮ್ಮ ಅಂಟಿ ನಂಗೆ. ಅದು ನೆನಪೇ ಇಲ್ಲ ನಂಗೆ. ಅದು ಆಕೆ ಹೆಂಗೆ ಮಾಡಿಬಿಟ್ಟಿದಾಳೆ ಅಂದ್ರೆ ಅದು ಕಂಪ್ಲೀಟ್ ಬ್ಲಡ್ ನೀವು ಪೂರ್ತಿ ಕಂಪ್ಲೀಟ್ ಬ್ಲಡ್ ಹೋದ್ರೂ ಕನಸು ಬೀಳ್ತಿತ್ತು ನಂಗೆ ರೀ. ನೈಟ್ ಕನಸು ಬಿದ್ದಾಗ ನಂಗೆ ಏನು ರೋಮಿಂಗ್ ಕೆಟ್ಟ ಕನಸು ಬಿತ್ತಂದ್ರೆ ಅಂಟಿನ ಓದಿರ್ತೇನೆ ನಾನು ಆ್ಯಕ್ಚುಲಿ. ಅಂದರೆ ಪ್ರತಿಯೊಂದು ಹೆಂಗಂದ್ರೆ ಅಂಟಿ ಅಂದ್ರೆ ನಮ್ಮ ಪೂರಾ ಬ್ಲಡ್ ಎಲ್ಲ ಅಂಟಿಯಾಗಿ ಬಿಟ್ಟಿದ್ದಾರೆ ನಮ್ದು ಕಂಪ್ಲೀಟ್. ನಮ್ಮ 3 ಮಂದಿ ತೊಗೊಳ್ಳಿ. ಇವನ್ ಪ್ರೇರಣಾ ಅವ್ರ ಹೆತ್ತ ತಾಯಿ ಅವ್ರ ಮಮ್ಮಿ ಆಗಿದ್ರು ಅವ್ಳು ಸರ್ವಸ್ವೆಲ್ಲ ನಮ್ಮ ಅಂಟಿನ ಅಂತಾಳು. ಅಂದರೆ ಯಾವ ಲೆವೆಲ್ಗೆ ಅವಳದು ಎಫೆಕ್ಟ್ ಆಗಿರ್ಬೇಕು ನಮ್ಮ ಅಂಟಿದ ಅಂತ ವಿಚಾರ ಮಾಡ್ಬೋದು. ಜಸ್ಟ್ ಇದು ನಾವು ಎಲ್ಲರೂ ಗೊತ್ತಿದ್ದು ಸ್ಟೋರಿ ಆಗ್ಬೋದು. ಹೆಂಗೆ ಲೈಫ್ ಸ್ಟೈಲ್ ಅಂದ್ರೆ ತಂದೆ ತಾಯಿ ಎಲ್ಲರೂ ಮಕ್ಳಿಗೆ ಪ್ರೀತಿ ಮಾಡ್ತಾವ್ರು, ಕರೆಕ್ಟ್ ಐತಿ. ಬಟ್ ತಾಯಿಗೆ ಹೆಂಗಂದ್ರೆ ಒಂದು ಹೆಂಡತಿ ಗಂಡನು ಒಂದು ಅರ್ಧ ಜೀವ ಇದಿರ್ತೈತಿ, ಗಂಡು ಅರ್ಧ ಜೀವ, ಆಮೇಲೆ ಮಕ್ಕಳು ಇದಿರ್ತಾರೆ. ನಮ್ಮ ಮಟ್ಟಿ ಹಂಗಿಲ್ಲ, ಗಂಡಿಲ್ಲ ಅಪ್ಪಿಲ್ಲ ಅವಿಲ್ಲ. ನಂಗೆ 3 ಮಕ್ಕಳನ್ನ ಜೀವ ಸರ್ವಸ್ವ. ಅವ್ರ ಅಪ್ಪವನು ಒಟ್ಟು ಲವ್ ಮಾಡಲಿಲ್ಲ ಆಕೆ. ಬಟ್ ನಮ್ಮನ್ನು ಮಾತ್ರ ಅದು ಹೇಳಕ್ಕದ ಅವುಗಳು ಯಾರು ಪ್ರೀತಿ ಸಿಗ್ತೈತಿ ನನಗೆ ಗೊತ್ತಿಲ್ಲ ಒಬ್ಬೊಬ್ರಿಗೆ. ಬಟ್ ಅಂಟಿ ಅಷ್ಟು ಕೇರ್ ಮಾಡೋರ ಈ ಜಗತ್ತದಾಗ ಇದರಲ್ಲಿ ಯಾರು ಗೊತ್ತಿಲ್ಲ. ಅಷ್ಟು ಓವರ್ ಕೇರಿಂಗ್ ಅಂದ್ರೆ ಅದು ನೆಕ್ಸ್ಟ್ ಲೆವೆಲಿಗೆ ಕೇರಿಂಗ್ ಐತಿ. ಭಯವ ನೀಗುವ ಕೈ ಬೇಕಾಗಿದೆ, ಕಾಣದ ದೇವರನು ನಿನ್ನಲ್ಲಿ ಕಂಡಿರುವೆ, ನೀನೇ ಭರವಸೆಯು ನಾಳೆಗೆ. ತಂದಾನಿ ನಾನೇ ತಾನಿ ನನ್ನಾರೋ ತಾನೇ ನಾನೇನು ನಂದಾನಿ ನಾನೇ ತಾನಿ ನನ್ನಾರ ತಾನೇ ನಾನೇನು ತಂದಾನಿ ನಾನೇ ತಾನಿ ನನ್ನಾರೋ ತಾನೇ ನಾನೇನು ನಂದಾನಿ ನಾನೇ ತಾನಿ ನನ್ನಾರ ತಾನೇ ನಾನೇನು. ಜೀವಾನಂ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಜೀವಾನಂ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. क्या कभी अंबर से सूर्य बिछड़ता है, क्या कभी बिन बाती दीपक जलता है, क्या कभी अंबर से सूर्य बिछड़ता है, क्या कभी बिन बाती दीपक जलता है. कैसी है ये अनहोनी हर आग हुई रंग, छोड़ गया जो तू कैसे जिएंगे हम. तू ही किनारा, तू ही सहारा, तू जग सारा, तू ही हमारा सूरज, तू ही तारा. जय जयकारा, जय जयकारा, स्वामी देना साथ हमारा. जय जयकारा, जय जयकारा, स्वामी देना साथ हमारा.
ಗೀತಾ, ರೇಖಾ, ನಿಮ್ಮಿಬ್ಬರ ಮೇಲೆಯೇ ಈ ಮನೆ ನಿಂತಿದೆ. ಮನೆಯನ್ನು, ಮಕ್ಕಳನ್ನು, ಮನೆಗೆ ಬಂದ ಹೊಸ ಸೊಸೆಯಂದಿರನ್ನು, ಮೊಮ್ಮಕ್ಕಳನ್ನು ತುಂಬ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲರೂ ಒಗ್ಗಟ್ಟಿನಿಂದಿರಿ. ಸಣ್ಣ ಪುಟ್ಟ ಮನಸ್ತಾಪಗಳು ಜೀವನದಲ್ಲಿ ಬರ್ತವೆ, ಹೋಗ್ತವೆ. ಆದರೆ ಅವುಗಳನ್ನೇ ದೊಡ್ಡದಾಗಿ ಮಾಡಿಕೊಂಡು ಜಗಳಾಡಬೇಡಿ. ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಬದುಕಿರಿ. ನಾನೆಲ್ಲೂ ಹೋಗಿಲ್ಲ, ನಿಮ್ಮ ಜೊತೆಗೇ ಇದ್ದೇನೆ. ಪ್ರತಿದಿನವೂ ನಿಮ್ಮನ್ನೆಲ್ಲ ನೋಡ್ತಿರ್ತೇನೆ. ಗೀತಾ, ನಾನಿಲ್ಲವೆಂದು ನೀನು ಹೆದರಬೇಡ. ನನ್ನ ಸ್ಥಾನ ಈಗ ನಿನ್ನದಾಗಿದೆ. ಈ ಮನೆಯನ್ನು ನೀನು ಚೆನ್ನಾಗಿ ಸಾಗಿಸ್ಕೊಂಡು ಹೋಗ್ತಾ ಇರುವೆ. ನಿನ್ನ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ರೇಖಾ, ನಾನಿಲ್ಲವೆಂದು ನೀನು ಕೊರಗಬೇಡ. ನಾನು ಯಾವಾಗಲೂ ನಿನ್ನ ಕಾವಲಿಗನಾಗಿಯೇ ಇರ್ತೇನೆ. ಆದ್ದರಿಂದ ಹೆದರಬೇಡ. ಪ್ರೇರಣಾ, ವಿನು, ನೀವಿಬ್ಬರು ನನ್ನ ಮನೆಯ ಕಿರೀಟಗಳಿದ್ದಂತೆ. ನಿಮ್ಮಿಬ್ಬರನ್ನು ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಸನ್ನಿ, ಅಕ್ಷಯ್, ಮನೆಯ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಬಿಟ್ಟಿದ್ದೀನಿ. ನಿಮ್ಮ ಆಂಟಿಗೆ ಬೆಂಬಲವಾಗಿ ನಿಲ್ಲಿರಿ. ಇಬ್ಬರು ಒಳ್ಳೆಯ ರೀತಿಯಿಂದ ಸಂತೋಷವಾಗಿ ಬದುಕಿರಿ. ಚೈತ್ರ, ಪೂಜಾ, ಅಕ್ಷತಾ, ನೀವು ಮೂರು ನನ್ನ ಮುದ್ದಿನ ಸೊಸೆಯಂದಿರು. ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಅಕ್ಕ ತಂಗಿಯರಂತೆ ಪ್ರೀತಿ ಗೌರವದಿಂದ ಬಾಳಿರಿ. ನನ್ನ 2 ಮುತ್ತು ಹವಳಗಳು ನೀಲ್ ಮತ್ತು ವೃಕ್ಷ ತುಂಬ ಮುದ್ದಾಗಿದ್ದಾರೆ. ಅವರನ್ನು ನೋಡಿದಾಗ ನನ್ನ ಹೃದಯ ತುಂಬಿ ಬರುತ್ತದೆ. ಎಲ್ಲರೂ ಒಗ್ಗಟ್ಟಾಗಿರಿ. ನಾನೆಲ್ಲೂ ಹೋಗಿಲ್ಲ, ನಿಮ್ಮ ಜೊತೆಗೇ ಇದ್ದೀನಿ. ಮೇಲಿಂದ ನಿಮ್ಮೆಲ್ಲ ಪ್ರತಿದಿನ ನೋಡ್ತಿರ್ತೀನಿ. ನನ್ನ ಬಂಧು ಬಳಗನ್ನು, ಸ್ನೇಹಿತರನ್ನು ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ. ನನ್ನ ಆಶೀರ್ವಾದ ಯಾವಾಗಲೂ ನಿಮ್ಮೆಲ್ಲರ ಮೇಲೆ ಇರ್ತದೆ. ಎಲ್ಲರೂ ಚೆನ್ನಾಗಿರಿ, ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಮಿಸ್ ಯು ಆಲ್. ಬಾಯ್.